ನೀವೇ ಕೇಳಿದ್ರಲ್ಲ ಬಂಧುಗಳೇ, ಗಿಲ್ಲಿಯವರು ಹೇಳ್ತಿರ್ತಕ್ಕಂಥ ಮಾತನ್ನ ನೀವೇ ಅದೇನು ಮಾತಾಡ್ಕೊಳ್ಳಿ ಗಂಡ ಹೆಂಡತಿ, ನಾನ್ಯಾಕೆ ಗಂಡ ಹೆಂಡತಿಯರ ಮಧ್ಯೆ ಅನ್ನುವಂತಹ ಒಂದು ಅರ್ಥದಲ್ಲಿ ಹೇಳಿದ ಮಾತಾಗಿದೆ. ಇದು ಯಾವ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿದ್ದಾರೆ? ಇವರ ಮಾತನ್ನ ಕೇಳಿದ ಜಗಪ್ಪ ಮತ್ತು ಸುಷ್ಮಾ ಅವರು ಶಾಕ್ ಆಗಿದ್ದಾರೆ. ಏನಿದು ವಿಚಾರ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ, ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. Sparkler Naveen, where we spark young minds. ನಮ್ಮ ಗಿಲ್ಲಿ ನಟರಾಜ್ ಅವರ ಮ್ಯಾರಥಾನ್ ಮುಂದುವರಿದಿದೆ. ಪ್ರೋಗ್ರಾಮ್ಗಳ ಮೇಲೆ ಪ್ರೋಗ್ರಾಮ್ಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಅವರು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ, ಯಾರೇ ಕರೆದ್ರೂ ಕೂಡ ಹೋಗ್ತಾನೇ ಇದ್ದಾರೆ. ಹೀಗೆ ಅವರ ಮ್ಯಾರಥಾನ್ ಕಂಟಿನ್ಯೂ ಆಗಿದ್ದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕನ್ನು ಕೂಡ ತಲುಪಿಬಿಟ್ಟಿದ್ದಾರೆ ಬಂಧುಗಳೇ. ನಮ್ಮ ಗಿಲ್ಲಿಯವರು ಮತ್ತು ಜಗ್ಗಪ್ಪ ಸುಷ್ಮಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಜಗ್ಗಪ್ಪ ಮತ್ತು ಸುಷ್ಮಾ ಅವರು ನಿಮಗೆಲ್ಲರಿಗೂ ಗೊತ್ತಿದೆ, ಇವರಿಬ್ಬರು ಕೂಡ ಗಂಡ ಹೆಂಡತಿಯರು. ಇವರು ಕಾಮಿಡಿ ಕಿಲಾಡಿಗಳು ಮತ್ತು ಗಿಜ್ಜೋ ಗಿಲಿಗಿಲಿ ಕಾರ್ಯಕ್ರಮದ ಮೂಲಕ ಕರ್ನಾಟಕದ ಜನರ ಮನೆ ಮಾತಾದಂತಹ ಜೋಡಿಯಾಗಿದ್ದು, ಇವರಿಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಆಂಕರಿಂಗ್ ಅನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಜಗಪ್ಪ ಆಗಿರಬಹುದು, ಸುಷ್ಮಾ ಆಗಿರಬಹುದು, ಹಾಗೇನೆ ನಮ್ಮ ಗಿಲ್ಲಿ ನಟರವರು ಒಂದೇ ಝೋನರ್ನ ಕಲಾವಿದರಾಗಿದ್ದಾರೆ. ಕಾಮಿಡಿ ಮೂಲಕನೇ ಜನರಿಗೆ ಚಿರಪರಿಚಿತರಾದಂತಹ ಈ ಜೋಡಿಗಳು ಒಬ್ಬರಿಗೊಬ್ಬರು ತುಂಬಾ ಅತ್ಯುತ್ತಮವಾದ ಬಾಂಧವ್ಯವನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳ್ಬಹುದು ಬಂಧುಗಳೇ. ಜಗ್ಗಪ್ಪ ಅವರು ಗಿಲ್ಲಿಯವರಿಗೆ ಡೈಲಾಗ್ ಹೇಳುವಂತೆ ಹೇಳಿದ್ದು, ಗಿಲ್ಲಿ ನಟರಾಜ್ ಅವರು ಎಲ್ಲ ಕಡೆ ಅದೇ ಡೈಲಾಗ್ ಹೇಳ್ತೀನಿ, ಹೋದ ಕಡೆಯಲ್ಲೆಲ್ಲ ಹುಡುಗರು ಪಾಪ ಕಾಯ್ತಾ ಇದ್ದಾರೆ, ಅದೇ ಹೇಳ್ತೀನಿ, ಕೆಳಗಡೆ ಫೈರು ಮೇಲ್ಗಡೆ ಪ್ರೆಷರು ಹೆಚ್ಚಿದ್ದರೂ ನಗು ನಗುತ್ತಾ ಬದುಕ್ತಾ ಇರ್ತೀವಿ. ಗಂಡು ಮಕ್ಕಳು ಸಾಮಾನ್ಯವಾಗಿ ಸಿಳ್ಳೆ ಹಾಕಿದ್ದು ಜಗ್ಗಪ್ಪ ಹೆಂಗೆ ಏನ್ ಗೊತ್ತು ಗಂಡು ಮಕ್ಕಳ ಬಗ್ಗೆ ಎಂದು ಸುಷ್ಮಾ ಅವರನ್ನ ಕಿಚಾಯಿಸಿದಾಗ, ಇಷ್ಟು ಜವಾಬ್ದಾರಿ ಹೊತ್ಕೊಂಡು ಗಂಡು ಮಕ್ಕಳು ಹೋಗ್ತಾ ಇದ್ದಾವೆ ಎಂದು ಹೇಳಿದಾಗ ಸುಷ್ಮಾ ಅವರು ಹೆಣ್ಮಕ್ಳ ಬಗ್ಗೆ ಮಾತನಾಡುತ್ತಾ ಇಬ್ಬರು ವಾದಕ್ಕೆ ಇಳಿದು ಬಿಡ್ತಾರೆ. ಇದನ್ನು ಗಮನಿಸಿದ ನಮ್ಮ ಗಿಲ್ಲಿಯವರು, ಅಯ್ಯೋ ದೇವ್ರೆ, ಗಂಡ ಹೆಂಡತಿ ಏನೋ ಮಾತಾಡ್ಕೊಳ್ಳಿ, ನಿಮ್ಮದ್ದೇ ನನಗ್ಯಾಕೆ ಅಂತ ಹಿಂದಕ್ಕೆ ಹೊರಟು ನಿಲ್ತಾರೆ. ಇದನ್ನು ಕಂಡು ಸುಷ್ಮಾ ಸ್ವಲ್ಪ ಸ್ಟನ್ ಆದಾಗೆ ಕಂಡ್ರು ಕೂಡ ಮತ್ತೆ ಗಿಲ್ಲಿ ವಾಪಸ್ ಬಂದು ಮ್ಯಾನೇಜ್ ಮಾಡ್ತಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಎರಡೂ ಕೂಡ ಒಂದೇ ಆದರೆ ಗಿಲ್ಲಿ ನಟರಾಜ್ ಮಾತ್ರ ಈಗ ಕರ್ನಾಟಕದ ಸೆನ್ಸೇಷನಲ್ ಮನೆ ಮಾತಾದ್ದು ಕಾವ್ಯ ಮತ್ತು ಗಿಲ್ಲಿ ಇರ್ತಾ ಇದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಬದಲು ಸುಷ್ಮಾ ಮತ್ತು ಜಗ್ಗಪ್ಪ ಇದ್ದಿದ್ದು ಇನ್ನೂ ಅದ್ಭುತವಾದ ಕಾಮಿಡಿಯೇ ಮೂಡಿ ಬಂದಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ MLA ಕೂಡ ಭಾಗವಹಿಸಿದ್ರು. ಜನರ ಹೆಚ್ಚು ಸೇರಿದ್ದು ಗಿಲ್ಲಿಯನ್ನ ನೋಡಲು ಖುಷಿ ಪಡ್ತಾ ಇದ್ರು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವೆಲ್ಲರೂ ಗಿಲ್ಲಿ ಅಭಿಮಾನಿ ಆಗಿದ್ರೆ ಜೈ ಗಿಲ್ಲಿ ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು ಬಂಧುಗಳೇ.